ಒಂದೇ ಕುಟುಂಬದ ಮೂವರು ಜಲಸಮಾಧಿಯಾಗಿದ್ರೆ ನಾಲ್ವರು ಕಣ್ಮರೆಯಾಗಿರುವಂತಹ ಘಟನೆ ನಡೆದಿರೋದು. ಬೆಳಗಾವಿಯ ಒಂದೇ ಕುಟುಂಬದ ಮೂವರು ಜಲಸಮಾಧಿಯಾಗಿದ್ದಾರೆ. ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯ ಸಿರೋಡ ಸಮುದ್ರದಲ್ಲಿ ಈ ಘಟನೆ ನಡೆದಿದೆ. ದಸರಾ ರಜೆಗೆ ಅಂತ ಕಡಲ ತೀರಕ್ಕೆ 8 ಜನ ತೆರಳಿರ್ತಾರೆ. ಮೂವರು ಶವವಾಗಿ ಪತ್ತೆಯಾಗಿದ್ದಾರೆ. ಓರ್ವ ಮಹಿಳೆಯ ಸ್ಥಿತಿ ಚಿಂತಾಜನಕವಾಗಿದೆ. ಸಮುದ್ರದಲ್ಲಿ ಕಣ್ಮರೆಯಾಗಿರುವ ನಾಲ್ವರಿಗಾಗಿ ಇದೀಗ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಇಸ್ರಾರ್ ಕಿತ್ತೂರ 17 ವರ್ಷ, 13 ವರ್ಷದ ಇಬಾದ್ ಕಿತ್ತೂರ ಹಾಗೂ 16 ವರ್ಷದ ನಬೀರಾ ಅಖ್ತರ್ ಮೃತರು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ರಕ್ಷಣೆಯಾದಂತಹ ಮಹಿಳೆಗೆ ಮಹಾರಾಷ್ಟ್ರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಒಂದೇ ಕುಟುಂಬದ ಮೂವರು ಜಲಸಮಾಧಿಯಾಗಿದ್ರೆ ನಾಲ್ವರು ಕಣ್ಮರೆಯಾಗಿರುವಂತಹ ಘಟನೆ ನಡೆದಿದೆ. ಬೆಳಗಾವಿಯ ಒಂದೇ ಕುಟುಂಬದ ಮೂವರು ಜಲಸಮಾಧಿಯಾಗಿದ್ದಾರೆ. ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯ ಸಿರೋಡ ಸಮುದ್ರದಲ್ಲಿ ಈ ಘಟನೆ ನಡೆದಿದೆ. ದಸರಾ ರಜೆಗೆ ಅಂತ ಕಡಲ ತೀರಕ್ಕೆ 8 ಜನ ಹೋಗಿರ್ತಾರೆ ಒಂದೇ ಕುಟುಂಬದವರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಚೇತನ್, ಇದು ಯಾವಾಗ ಆಗಿರುವಂತಹ ಘಟನೆ? ಇನ್ನ ನಾಲ್ವರಿಗಾಗಿ ಯಾವ ರೀತಿ ಶೋಧ ಕಾರ್ಯಾಚರಣೆ ಅಲ್ಲಿ ನಡೀತಾ ಇದೆ? ಇನ್ನ ಹಾಸ್ಪಿಟಲ್ ಅಲ್ಲಿ ಇರುವಂತಹ ಮಹಿಳೆ ಸ್ಥಿತಿ ಹೇಗಿದೆ? ಖಂಡಿತವಾಗಿ ಕೂಡ ಒಂದು ಘನಘೋರ ದುರಂತ ಅಂತ ಹೇಳ್ಬೋದು. ಏನು ದಸರಾ ರಜೆ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯ ಸಿರೋಡ ಬೀಚ್ ಏನಿದೆ, ಸಿರೋಡ ಬೀಚ್ಗೆ ಈ ಕುಟುಂಬ ತೆರಳಿರುತ್ತೆ. ಇಂದು ಮಧ್ಯಾಹ್ನ ಈ ಸಂದರ್ಭದಲ್ಲಿ ಏನು ಬೀಚ್ ದಂಡೆಗೆ ಹೋದ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಸಿರೋಡ ಬೀಚ್ ಇದೆ, ಸಿರೋಡ ಬೀಚ್ ಏನು ಗೋವಾ ಹಾಗೂ ಮಹಾರಾಷ್ಟ್ರದ ಮಧ್ಯದಲ್ಲಿರುವಂತಹ ಬೀಚ್. ಈ ಬೀಚ್ ನಲ್ಲಿ ಅಷ್ಟೊಂದು ಸುರಕ್ಷತಾ ಕ್ರಮಗಳು ಇರುವುದಿಲ್ಲ. ಯಾಕಂದ್ರೆ ಗೋವಾ ಬೀಚ್ ಆ ಬೀಚ್ಗಳಲ್ಲಿ ಒಂದ್ ರೀತಿಯಾದಂತಹ ಸುರಕ್ಷತಾ ಕ್ರಮಗಳನ್ನ ಅಲ್ಲಿ ಜಿಲ್ಲಾಡಳಿತ ಕೈಗೊಂಡಿರುತ್ತೆ. ಆದ್ರೆ ಈ ಬೀಚ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಹೋಗದೇ ಇರುವ ಕಾರಣ ಒಂದ್ ರೀತಿಯಾದಂತಹ ಸುರಕ್ಷತೆ ಕ್ರಮಗಳು ಇರೋದ ಕಾರಣ ಈ ದುರ್ಘಟನೆ ಸಂಭವಿಸಿರುವಂತದ್ದು. ಈಗಾಗಲೇ ಏನು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಲೋಂಡಾ ಗ್ರಾಮದ ನಿವಾಸಿಗಳಿದ್ದಾರೆ. ಅದರಲ್ಲಿ 3 ಜನರ ಶವಗಳು ಪತ್ತೆಯಾಗಿರುವಂತದ್ದು. ಇಸ್ರಾರ್ ಕಿತ್ತೂರ್, ಇಬಾದ್ ಕಿತ್ತೂರ್ ಹಾಗೂ ಅರ್ನಾವರ ಮೂಲದ ನಮೀರಾ ಅಖ್ತರ್ ಎಂಬುವರು ಶವಗಳು ಪತ್ತೆಯಾಗಿದ್ರೆ ಇನ್ನು 3 ಜನರಿಗಾಗಿ ಹುಡುಕಾಟ ನಡೆದಿದೆ. ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯ ಅಗ್ನಿಶಾಮಕ ದಳ ಹಾಗೂ SDRF ತಂಡವನ್ನು ಕೂಡ ಈಗ ಹುಡುಕಾಟ ನಡೆಸಿದ್ದಾರೆ. ಅದ್ರ ಜೊತೆಗೆ ಪೊಲೀಸರು ಕೂಡ ಹುಡುಕಾಟ ನಡೆಸಿದ್ದಾರೆ. ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವ ಸ್ಥಿತಿಯು ಚಿಂತಾಜನಕವಾಗಿದೆ. ಹೀಗಾಗಿ ಒಂದು ಘನಘೋರ ದುರಂತ ದಸರಾ ಹಬ್ಬದ ನಂತರ ಸಂಭವಿಸಿರುವಂತದ್ದು. ಇನ್ನೇನು ನಾಳೆ ಅಷ್ಟೇ, ಯಾಕಂದ್ರೆ ಸಮುದ್ರ ತೀರದಲ್ಲಿ ಹೆಚ್ಚಿನ ಒಂದು ರೀತಿಯಾದಂತಹ ಹುಡುಕಾಟವನ್ನು ನಡೆಸಬೇಕಾಗುತ್ತೆ. ನಾಳೆಯೂ ಕೂಡ ಹುಡುಕಾಟವನ್ನ ಏನು ಸಿಂಧುದುರ್ಗ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಮುಂದುವರಿಸಲಿದ್ದಾರೆ. ಅರ್ಪಿತಾ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.